150 ಬೆಳ್ಳಿ ಲೋಟ ಇರುತ್ತೆ, ಬೇಕಾದಿರುತ್ತೆ. ದೇವರಿಗೆ ಅಂದ್ರೆ ಏನೋ ಬಡತನ, ಏನೋ ಬರ, ಏನೋ ರೋಗ. ದೇವರಿಗೆ ಒಂದು ಛತ್ರಿ ಹಿಡಿಬೇಕಂತ ಪುಟ್ಟದು. ನೀವು ಮನೇಲಿ ಇಲ್ಲದೆ ಇದ್ರು ಸ್ವಾಮಿಗಳಿಗೆಲ್ಲ ಹಿಡಿದು ತೋರಿಸ್ತಾರೆ. ಯಾಕೆ ಗೊತ್ತಾ? ದೇವರಿಗೆ ಬಿಸಿಲಲ್ಲಿ ಸನ್ ಸೈಡ್ ಆಗತ್ತೆ ಅಂತ ಅವನು ಸನ್ ಬರ್ನ್ ಏನಾಗಲ್ಲ, ಮಳೆ ಬಿದ್ದರೆ ಅವನಿಗೆ ನೆಗಡಿ ಆಗಲ್ಲ, ಆದ್ರೂ ಅವನಿಗೆ ಛತ್ರಿ ಹಿಡಿಬೇಕು. ದೇವರಿಗೆ ಒಂದು ನೆರಳು. ಯಾಕೆ ಅಂದ್ರೆ, ದೇವರೇ ನಿಂಗೆ ನಾನು ನೆರಳು ಹಿಡಿದಿದ್ದೇನೆ, ನಂಗೆ ಜೀವನದಲ್ಲಿ ಒಂದು ನೆರಳು ಕೊಡು. ನಿಮ್ಗೆ ವಾಸ ಮಾಡ್ಲಿಕ್ಕೆ ಒಂದು ನೆರಳು ಬೇಕಾ? ನಿಲ್ಲಿಕ್ಕೆ ಒಂದು ನೆಲೆ ಬೇಕಾ? ನಿಮ್ಗೆ ಆರಾಮಾಗಿರ್ಲಿಕ್ಕೆ ಒಂದು ಮನೆ ಬೇಕಾ? ಹಾಗಾದ್ರೆ ಜನ್ಮ ಜನ್ಮಾಂತರದಲ್ಲಿ ದೇವರಿಗೆ ಛತ್ರಿಯನ್ನ ತೋರಿಸ್ಬೇಕಂತ. ದೇವರಿಗೆ ಛತ್ರಿ ತೋರಿಸುವಾಗ ಅನುಸಂಧಾನ ಬೇಕು. ಮತ್ತೆ ಚಾಮ್ರ, ದೇವರಿಗೆ ಚಾಮ್ರ ಬೀಸಬೇಕು. ಬೀಸಣಿಗೆ ಅಲ್ಲ, ಚಾಮ್ರದಲ್ಲೇ ಗಾಳಿ ಬರುತ್ತಲ್ಲ, ಬೀಸಣಿಗೆ ಮತ್ತೆ ಯಾಕೆ? ಎರಡು ಗಾಳಿ, ಒಂದು ಬಿಡೋ ಗಾಳಿ, ಒಂದು ತಗೊಳ್ಳೋ ಗಾಳಿ, ಒಂದು ಉಚ್ಛ್ವಾಸ, ಇನ್ನೊಂದು ನಿಶ್ವಾಸ. ಇದು ಎರಡು ದೇವರು ನಮಗೆ ನಿಲ್ಲದ ಹಾಗೆ ಇಡೀ ಬದುಕಿನ ಉದ್ದಕ್ಕೂ ಈ ಗಾಳಿ ಸಪ್ಲೈ ಮಾಡಬೇಕಾದ್ರೆ ಅವನಿಗೆ ಎರಡು ಗಾಳಿ ನಾವು ಹಾಕಬೇಕು. ನಾವು ಒಂದು ನಿಮಿಷ ದೇವರಿಗೆ ಚಾಮ್ರ ಹಾಕಿದ್ರೆ ದೇವರು ಆ ದಿನದ 24 ಗಂಟೆ ಉಸಿರಾಟ ನಮಗೆ ಫ್ರೀ ಕೊಡ್ತಾನೆ. ಅದೇನ್ ಕೊಡೋದಾಚಾರ್ಯ ಅನ್ಬೇಡಿ. ಅದೇ ಆಸ್ಪತ್ರೆಗೆ ಸೇರಿ 1 ಗಂಟೆ ಮೂಗಿಗೆ ಆಕ್ಸಿಜನ್ ಹಾಕಿದ್ರೆ ಅದ್ರ ಬಿಲ್ ನೋಡಿದಾಗ ಭಯ ಆಗತ್ತೆ. 1 ಆಕ್ಸಿಜನ್ ಹಾಕ್ಸ್ಕೊಂಡ್ರೆ. ಹಾಗಾದ್ರೆ ಡೈಲಿ ನೀವು ಆ ಪೈಪಿನ ಆಕ್ಸಿಜನ್ ಅಲ್ಲೇ ಬದುಕೋದಾಗಿದ್ರೆ ಎಷ್ಟು ಬಿಲ್ ಪೇ ಮಾಡಬೇಕಿತ್ತು? ಅದ್ರ ಬದಲು ಒಂದು ಸಣ್ಣ ಚಾಮರ, ಒಂದು ಛತ್ರಿ ತಗೊಂಡು ದೇವರಿಗೆ ಮಾಡೋದು ಎಷ್ಟು ಅನುಕೂಲ. ಆಮೇಲೆ ದೇವರಿಗೆ ನರ್ತನ ಮಾಡ್ಬೇಕಂತ. ದೇವರ ಮುಂದೆ ಗೆಜ್ಜೆ ಕಾಲು ಕಟ್ಟಿರೆಂಬೋ, ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣಿಯಿರೆಂಬೋ. ದೇವರ ಮುಂದೆ ಯಾರು ಕುಣಿತಾನೆ ಅವನ ಜೀವನದಲ್ಲಿ ಇನ್ಯಾರ ಮುಂದೆನೂ ಕುಣಿಬೇಕಾದ್ದಿಲ್ಲ. ಅವನ ಎಲ್ಲ ಅವಯವಗಳು ಕೂಡ ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಬದುಕಿನ ಉದ್ದಕ್ಕೂ ಬರುತ್ತೆ. ಯಾರು ದೇವರ ಮುಂದೆ ಕುಣಿಯಲ್ಲ, ದೇವರು ಅವರಿಗೆ ಎಲ್ಲಾರ ಮುಂದೆ ಕುಣಿಯುವ ಹಾಗೆ ಮಾಡ್ತಾನೆ. ಕೆಲವರು ವಯಸ್ಸಾದ್ಮೇಲೆ ಹೇಳ್ತಿರ್ತಾರೆ, ನಾನು ಮನೇಲಿ ಎಲ್ಲಾರು ಹೇಳ್ದಾಗ ಕುಣ್ಕೊಂಡಿದ್ರೆ ಮನೇಲಿ ಇರ್ಬೋದು, ಇಲ್ದೇ ಯಾವ್ದಾರ ಮಠ ಸೇರ್ಬೇಕು, ಹಿಂಗಾಗ್ಬಿಡತ್ತೆ. ಹಾಗಾದ್ರೆ ನೀವು ಯಾರ ಮುಂದೆನೂ ಕುಣಿಬಾರ್ದ? ಹಾಗಾದ್ರೆ ದೇವರ ಮನೆಯಲ್ಲಿ ದೇವರ ಮುಂದೆ ಹರಿಯು ಮುಡಿದ ಹೂವ ಹರಿವಾಣದಲ್ಲಿ ಇಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕೂತ ಆ ಭಗವಂತನ ಮುಂದೆ ಆ ಹಾಡು ಹೇಳ್ಬೇಕಂತೆ, ನರ್ತನ ಮಾಡ್ಬೇಕಂತೆ. ಅದು ದೊಡ್ಡ ಸೇವಾ ಭಗವಂತನಿಗೆ. ಇಲ್ಲಿ